ಸಚ್ಚಿದಾನಂದಾಯ ನಮೋ ನಮಃ. ಅನಾರ್ದ್ರಕವಾದ ಅಂದ್ರೆ ಒದ್ದೆ ಅಲ್ಲದ ಬಟ್ಟೆಯನ್ನು ಉಡುವಾಗ ವಾಸುದೇವನನ್ನ ಸ್ಮರಿಸಬೇಕು. ಮೈಯ ಮೇಲೆ ಪುಂಡ್ರವನ್ನ ಧಾರಣೆ ಮಾಡುವಾಗ ಕ್ರುದ್ಧೋಲ್ಕಾದಿ ರೂಪಗಳನ್ನ, ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕ ಅಂತ ಮತ್ತೆ ಪ್ರತ್ಯೇಕವಾಗಿ ಅದಕ್ಕಾಗಿ ನಾಮಗಳಿವೆ, ಕೇಶವಾದಿ 12 ನಾಮಗಳು. ಆದ್ರೆ ಈ ರೂಪಗಳ ಸ್ಮರಣೆ ಅದರ ಜೊತೆಗಿರ್ಬೇಕು ಅಂತ. ಅಂದ್ರೆ ಇದು ರಕ್ಷೆಯ ರೂಪಗಳು, ಕ್ರುದ್ಧೋಲ್ಕಾದಿ ರೂಪಗಳು ರಕ್ಷಾ ರೂಪಗಳು. ಉಲ್ಕ ಅಂದ್ರೆ ಪಂಜು, ಕ್ರುದ್ಧವಾದ ಉಲ್ಕ, ಮಹಾ ಉಲ್ಕ, ವೀರವಾದ ಉಲ್ಕ, ಬೆಳಕಿನ ರಾಶಿ ಎನಿಸಿದ ಉಲ್ಕ, ದ್ಯೂಲ್ಕ, ಸಾವಿರಾರು ಕಿಡಿಗಳನ್ನ ಹೊತ್ತು ನಿಂತ ಉಲ್ಕ ಅನ್ನುವ ರೂಪದಲ್ಲಿ ವಿಷ್ಣುವಿನ ಹರಿಭಿರ್ವಾಜಿಭಿರ್ಯುಕ್ತಂ ಅಂತರಿಕ್ಷಗತಂ ರಥಂ ದದರ್ಶಾದೂರತಸ್ತಸ್ಯ ತರುಣಾದಿತ್ಯ ಸನ್ನಿಭಂ ಆಗಸದ ಪೂರ್ವೋತ್ತರ ಪೋಷಣಯೋಃ ವಾಯೋರಂತರ್ಗತಂ ಹರಿಂ ಉಪವೀತೆ ಧ್ರಿಯಮಾಣೆ ಶ್ರೀರಾಮಂ ಜಾಮದಗ್ನ್ಯಕಂ. ಪೂರ್ವ ಉತ್ತರ ತೀರ್ಥವನ್ನ ತೆಗೆದುಕೊಳ್ಳುವಾಗ, ಕೊನೆಯಲ್ಲಿ ಮತ್ತೆ ತೀರ್ಥವನ್ನ ಊಟದ ಕೊನೆಯಲ್ಲಿ ಮತ್ತೆ ಸ್ವೀಕರಿಸುವಾಗ ಇಡೀ ಆಹಾರವನ್ನ ಒಂದು ಸಂಪುಷ್ಟದ ರೂಪದಲ್ಲಿ ಚಿಂತಿಸಬೇಕು ಅಂತ. ವಾಯು ಅನ್ನುವ ಸಂಪುಷ್ಟದಲ್ಲಿ ಭಗವಂತ ಎನ್ನುವ ಸಂಪುಷ್ಟ ಅಂದ್ರೆ ದೇವರ ಪ್ರತೀಕವನ್ನ ನಾವು ಇಡ್ಲಿಕ್ಕೋಸ್ಕರ ಬಳಸುವ ಒಂದು ಪೆಟ್ಟಿಗೆ, ದೇವರ ಪೆಟ್ಟಿಗೆ ಅಂತ ಇಟ್ಕೊಳ್ಳಿ. ಕೆಳಭಾಗದ ಮತ್ತು ಮೇಲ್ಭಾಗದ 2 ಅಂಶಗಳಿರ್ತವೆ. ಪೆಟ್ಟಿಗೆ ಅಂದ್ರೆ ನಮಗೆ ಸಾಮಾನ್ಯ ಅದಕ್ಕೆ ಓಪನ್ ಮಾಡೋ ತರ ಇರುತ್ತೆ, ಇದು ಹಾಗಲ್ಲ, ಬಿಡಿಸೋ ತರ ಇರಬೇಕು. ನಾವು ಚಟ್ಟಿ ಪುಡಿ ಡಬ್ಬಗಳಿದ್ದ ಹಾಗೆ, ಆದ್ರೆ ಅದು ಸಮಸಮವಾಗಿರುತ್ತೆ. 2 ಭಾಗ, ಕೆಳಗಿನ ಭಾಗ ಎಷ್ಟಿರುತ್ತೋ ಅಷ್ಟೇ ಮೇಲಿನ ಭಾಗ ಇರುತ್ತೆ. ಆ ತರದ ವಸ್ತುವಿಗೆ ಸಂಪುಷ್ಟ ಅಂತಾರೆ. ಅದರ ಮಧ್ಯದಲ್ಲಿ ದೇವರ ಪ್ರತೀಕಗಳನ್ನು ಇಡುವುದಿರುತ್ತೆ. ಏನಾದ್ರೂ ಆಗಿರುವುದು, ಪ್ರತಿಮೆ ಆಗಿರಬಹುದು, ಅಥವಾ ವಿಷ್ಣುವಿನ ಪಾದ ಇರಬಹುದು, ಅಥವಾ ಏನೋ ದೇವರ ಪ್ರತೀಕಗಳು. ಆ ಪ್ರತೀಕಗಳನ್ನ ನಾವು ಹೇಗೆ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಅಂತಹ ಪೆಟ್ಟಿಗೆಗಳನ್ನು ಉಪಯೋಗಿಸ್ತೇವೋ, ನಮ್ಮ ಊಟ ಅನ್ನೋದು ಕೂಡ ಒಂದು ಭಗವಂತನಿಗೆ ಸಂಪುಷ್ಟದಲ್ಲಿ ಬುತ್ತಿ ಕೊಡುವ ರೀತಿಯಲ್ಲಿ ನಾವು ಆರಂಭದಲ್ಲಿ ಉತ್ತರಾಪೋಷಣ ಮತ್ತು ಪೂರ್ವಾಪೋಷಣ, ಪೂರ್ವದಲ್ಲಿ ಮತ್ತು ಉತ್ತರದಲ್ಲಿ 2 ಬಾರಿ ತೆಗೆದುಕೊಳ್ಳುವಂತಹ ನೀರು ವಾಯುವಿನ ಅಂತರಂಗದಲ್ಲಿ ಇರುವಂತಹ ಹರಿಯ ಸ್ಮರಣೆಯ ಜೊತೆಗೆ ನಡೆದರೆ ಆ ಅನ್ನ ಅನ್ನೋದು ಅತ್ಯಂತ ಪರಿಶುದ್ಧವಾಗುತ್ತೆ. ಇದು ನಮಗೆ ಹೊರಗಿನಿಂದ ಯಾವುದೇ ಪ್ರಯೋಗಗಳಿಂದ ನಮಗೆ ಇದು ಏನು ಹೇಗೆ ಅಂತ ತಿಳಿಲಿಕ್ಕೆ ಬರೋದಿಲ್ಲ. ಇದು ಉಪಾಸನೆಯಿಂದ ಬರುವ ಫಲ. ಅದೇ ರೀತಿ ಕಂಠಮಾಲೆ, ಉಪವೀತ ಇಂಥದ್ದನ್ನ ಧಾರಣೆ ಮಾಡುವಾಗ ಪರಶುರಾಮನಾದ ಶ್ರೀರಾಮಂ ಜಾಮದಗ್ನ್ಯಕಂ, ಜಮದಗ್ನಿಯ ಮಗನಾದ ಪರಶುರಾಮನನ್ನ ನಾವು ಕೊರಳಲ್ಲಿ ಮಾಲೆಗಳನ್ನ ಅಥವಾ ಉಪವೀತವನ್ನ ಧಾರಣೆ ಮಾಡಬೇಕಾದ್ರೆ ಹೇಳಬೇಕಾದಂತಹ, ಅಂದ್ರೆ ನೆನಪಿಸಿಕೊಳ್ಬೇಕಾದಂತಹ ರೂಪ ಧ್ರಿಯಮಾಣೆ. ಪಾದೇಶ್ವಂಗೇಶು ಪಚಿತೆ ಹೋಮಕಾಲೇ ಪಿತಂ ಸ್ಮರೇತ್. ಆರಾರ್ತಿ ಗ್ರಹಣೆ ಕಾಲೇ ಸ್ಮರೇತ್ ಪರಶುರಾಮಕಂ. ಪಾದೇಶ್ವಂಗೇಶು, ಮೋಸ್ಟ್ಲಿ ಪಾದೇಶ್ವಂಗೇಶು ಪಚಿತೆ ಅಂತ ದೀರ್ಘ ಆಗ್ಬೇಕು ಅಂತ ಅನ್ಸುತ್ತೆ. ಪಚಿತೆ ಅನ್ನೋದಕ್ಕೆ ಮುಂದಿದ್ದಕ್ಕೆ ಅನ್ವಯ ಮಾಡಿದ್ರೆ ಹೋಮಕಾಲೇ ಪಿತಂ ಸ್ಮರೇತ್. ದೇಹದ ಪಾದ ಮೊದಲಾದ ಅಂಗಗಳಲ್ಲೂ ಜಮದಗ್ನಿಯ ಮಗನಾದ ಪರಶುರಾಮನನ್ನ ಸ್ಮರಿಸುವಂಥದ್ದು.
ಅಡಿಗೆ ಮಾಡುವಾಗ್ಲೂ ಪರಶುರಾಮನನ್ನ ಸ್ಮರಿಸಬೇಕು. ಯಜ್ಞ ಕಾಲದಲ್ಲೂ, ಹೋಮ ಕಾಲ ಅಂದ್ರೆ ಆಹುತಿಯನ್ನು ಕೊಡುವ ಕಾಲ, ಅಲ್ಲೂ ತಂ ಪರಶುರಾಮಂ ಸ್ಮರೇತ್. ಆರಾರ್ತಿ ಗ್ರಹಣೆ. ಆರಾರ್ತಿ ಅಂದ್ರೆ ದೇವರಿಗೆ ಆರತಿ ಮಾಡಿ ಕೆಳಗಿಟ್ಟು ನಾವೆಲ್ಲ ತಗೊಳ್ಳುವ ಸಂದರ್ಭ ಬಂದಾಗ ಅಲ್ಲೂ ಮತ್ತೆ ಪರಶುರಾಮನನ್ನೇ ಸ್ಮರಿಸಬೇಕು. ಆರಾರ್ತಿ ಗ್ರಹಣೆ. ಕೃಷ್ಣರಾಮೋ ವಾಸುದೇವಂ ತೀರ್ಥಪಾನೇ ಚ ಸಂಸ್ಮರೇತ್. ಕೃಷ್ಣನನ್ನು, ರಾಮನನ್ನು, ವಾಸುದೇವನನ್ನು 3 ಬಾರಿ 3 ಸತಿ ತೀರ್ಥ ತೆಗೆದುಕೊಳ್ಳುವುದು ಅಂತ ಕ್ರಮ. ಹಾಗಾಗಿ ಕೃಷ್ಣಾಯ ನಮಃ, ರಾಮಾಯ ನಮಃ, ವಾಸುದೇವಾಯ ನಮಃ ಅಂತ 3 ಬಾರಿ ತೀರ್ಥವನ್ನು ತೆಗೆದುಕೊಳ್ಳುವಾಗ 3 ನಾಮಗಳನ್ನು ಉಚ್ಚಾರಣೆ ಮಾಡಬೇಕು. ಶಂಖೋದಕಸ್ಯ ಗ್ರಹಣೆ. ಶಂಖವನ್ನ ತೊಳೆದಿಡಬೇಕು ಅಂತ ಲೆಕ್ಕ. ಯಾವಾಗಲೂ ತೊಳೆದ ಮೇಲೆ ಅದರ ಒಳಗಿರುವ ನೀರನ್ನ ಪ್ರೋಕ್ಷಣೆ ಮಾಡಿಕೊಳ್ಳುವುದಿರುತ್ತೆ, ಅಂದ್ರೆ ಶುದ್ಧೀಕರಣಕ್ಕಾಗಿ. ಆವಾಗ ಮುಕುಂದನನ್ನ ಸ್ಮರಿಸಬೇಕು. ಶಂಖೋದಕಸ್ಯ ಗ್ರಹಣೆ. ಶಂಖೋದಕವನ್ನ ಸಿಂಪಡಣೆ ಮಾಡುವಾಗ ಮುಕುಂದನನ್ನ ಸಂಸ್ಮರೇತ್. ಸುಧೀಹಿ, ಜ್ಞಾನಿಯಾದವನು, ಬುದ್ಧಿವಂತನಾದವನು ಸ್ಮರಿಸುವಂತಹ ರೂಪ ಮುಕುಂದ. ಗೋವಿಂದಂ ಭೋಜನೆ ಕಾಲೇ. ಭೋಜನದ ಸಮಯದಲ್ಲಿ, ಊಟ ಮಾಡುವಾಗ ಸಾಧ್ಯವಾದಷ್ಟು ಬಾರಿ ಗಟ್ಟಿಯಾಗಿ ಹೇಳಿದ್ರೆ ಉತ್ತಮ. ಕೇಳಿಸ್ಕೊಳ್ಳೋರಿಲ್ಲ ಅಂದಾಗ ನಮ್ಮ ಪಾಡಿಗಾದ್ರೂ ನಾವು ಹೇಳಿಕೊಂಡು ಊಟ ಮಾಡುವಂಥದ್ದು. ಅನ್ನ, ಅದಕ್ಕೊಂದು ಪುಷ್ಟಿ ಬರುತ್ತೆ, ಅದರಲ್ಲಿ ದೈವಿಕ ಸಾತ್ವಿಕ ಚಿಂತನೆಗಳು ಮೂಡುತ್ತೆ. ಇದರಿಂದಾಗಿ ಮನಸ್ಸಿನಲ್ಲಿ ಭಗವದ್ಭಕ್ತಿಗೆ ಬೇಕಾದ ಎಚ್ಚರ ಬರುತ್ತೆ. ಹೆಚ್ಚು ಹೆಚ್ಚು ಮನಸ್ಸು ಸ್ಥಿಮಿತದಲ್ಲಿರುತ್ತೆ. ಯಾವತ್ತೂ ಊಟದಲ್ಲಿ ಯಾರನ್ನು ಬೈಕೊಂಡು ಊಟ ಮಾಡಬಾರ್ದು. ಇದು ನಾವು ಮಾಡೋ ದೊಡ್ಡ ತಪ್ಪು. ಬೈಕೊಂಡು ಅಡಿಗೆ ಮಾಡಬಾರ್ದು ಅಂತ ಒಂದಿದೆ, ಆದ್ರೆ ಅಕಸ್ಮಾತ್ ನಮ್ ಕೈಯಲ್ಲಿ ಇಲ್ಲ, ಯಾರದೋ ಕೈಯಲ್ಲಿದೆ, ಅವ್ರು ಬೈಕೊಂಡ್ರು ತೊಂದ್ರೆ ಇಲ್ಲ. ನಾವು ಗೋವಿಂದನ ಸ್ಮರಣೆ ಮಾಡ್ಕೊಂಡು ಊಟ ಮಾಡಿದ್ರೆ ಅವರ ಬೈದ ದೋಷ ಎಲ್ಲ ಹೋಗುತ್ತೆ. ಯಾಕಂದ್ರೆ ನಾವೇ ಅಡಿಗೆ ಮಾಡುವುದು ಅಂದಾಗ ನಮ್ಗೆ ಅದರಲ್ಲಿ ಒಂದು ಸ್ವಾತಂತ್ರ್ಯ ಇದೆ, ನಾವು ದೇವರ ಸ್ಮರಣೆ ಮಾಡ್ಕೊಂಡು ಮಾಡ್ಬೋದು. ಇನ್ನೊಬ್ರು ಮಾಡಿದಾಗ ಅದ್ರಲ್ಲಿ ಹೀಗಿರ್ಬೇಕು ಹಾಗಿರ್ಬೇಕು ನಾವೆಲ್ಲ ನಿರೀಕ್ಷೆ ಮಾಡ್ಲಿಕ್ಕಾಗಲ್ಲ. ಅನಿವಾರ್ಯವಾಗಿ ಅವರ ಆ ಕಾಲದ ಮನಸ್ಥಿತಿ ಹೇಗಿರುತ್ತೋ ಹಾಗೆ ಮಾಡ್ತಿರ್ತಾರೆ. ಆದ್ರೆ ನಮ್ಗೆ ಅದನ್ನ ಅನಿವಾರ್ಯವಾಗಿ ಅದನ್ನೇ ಸ್ವೀಕರಿಸುವ ಅಂದ್ರೆ ಒಂದು ಪರಿಸ್ಥಿತಿ ಇರುತ್ತೆ. ಅಂತ ಸ್ಥಿತಿಯಲ್ಲಿ ಅವ್ರು ಸರಿ ಅಡಿಗೆ ಮಾಡುದಿಲ್ಲ, ಬರೀ ಏನೋ ಬೈಕೊಂಡ್ ಮಾಡ್ತಾರೆ ಅಂತ ನಾವು ಮತ್ತೆ ಬೈಕೊಂಡ್ ಕೊಡುದಲ್ಲ. ನಮ್ಮ ಜವಾಬ್ದಾರಿ ಗೋವಿಂದೇತು ಭೋಜನೆ. ಗೋವಿಂದನನ್ನು ಭೋಜನ ಕಾಲದಲ್ಲಿ ಅನನ್ಯವಾಗಿ ಚಿಂತಿಸಬೇಕು. ಗೋ ಅಂತಂದ್ರೆ ಹಸು. ಹಸುವಿನ ಪದಾರ್ಥದಿಂದ, ಹಸುವಿನ ಮೂಲವಾದ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇಂತಹದ್ದುಗಳನ್ನೆಲ್ಲ ಲೋಕಕ್ಕೆ ಕೊಡಿಸಿದ ರೂಪ. ಗವಾವಿಂದತೆ, ಹಸುವಿನಿಂದ ಬೇಕಾದ್ದನ್ನ ತೆಗೆದುಕೊಂಡವ, ಕೊಟ್ಟವ, ಅಂತವನನ್ನ ಭೋಜನ ಕಾಲದಲ್ಲಿ ಸ್ಮರಿಸಿದರೆ ಅನ್ನಕ್ಕೆಲ್ಲ ರುಚಿ ಬರುತ್ತೆ. ಭಕ್ಷಕಾಲೇಚ್ಯುತಂ ಸ್ಮರೇತ್. ಊಟದಲ್ಲಿ ಮಧ್ಯದಲ್ಲಿ ಒಂದು ಸ್ವೀಟ್ ಬಂತು, ವಿಶೇಷವಾದ ಏನು ಪದಾರ್ಥ ಬಂತು, ಭಕ್ಷ್ಯ ಬಂತು. ಭಕ್ಷ್ಯ ಬಂದಾಗ ಅಚ್ಯುತನನ್ನು ಸ್ಮರಿಸಬೇಕು. ಅಲ್ಲೂ ಅಯ್ಯೋ ಇದಕ್ಕೆ ಉಪ್ಪು ಸರಿ ಇಲ್ಲ, ಇದಕ್ಕೆ ಖಾರ ಸರಿ ಇಲ್ಲ, ಇದಕ್ಕೆ ಸಿಹಿ ಸಾಕಾಗ್ಲಿಲ್ಲ ಅಂತ ನಾವು ಎಷ್ಟು ಅದರ ದೋಷಗಳನ್ನೇ ಎತ್ತಿ ಹೇಳುತ್ತೇವೆ, ಮನೋ ದೋಷವೂ ಕೂಡ ಅದರ ಜೊತೆಗೆ ಸೇರ್ಕೊಂಡು ಇನ್ನಷ್ಟು ಅದು ಮಾನಸಿಕ ವಿಕಾರ, ದೈಹಿಕ ವಿಕಾರ, ಆರೋಗ್ಯ ವಿಕಾರಕ್ಕೆ ಕಾರಣವಾಗುತ್ತೆ. ಒಂದೊಂದು ಸರ್ತಿ 5-6 ಸರ್ತಿ ಅದೇ ತಪ್ಪಾಗ್ತಾ ಇದೆ ಅಂದ್ರೆ ಒಂದ್ಸಲ ಹೇಳ್ಬೇಕು, ಯಾಕೋ ನೀವು ಉಪ್ಪು ತುಂಬಾ ಕಮ್ಮಿ ಹಾಕ್ತಾ ಇದ್ದೀರಿ, ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ಏನು ಉಪ್ಪು ಹಾಕಿಲ್ಲ, ಸಂಬಳ ತಗೊಳಲ್ವಾ? ಅಥವಾ ಏನು ಉಪ್ಪು ಹಾಕಿಲ್ಲ ಗೊತ್ತಾಗಲ್ವಾ, ನೀವು ಅದನ್ನೇ ತಿನ್ನುತ್ತಾನೆ ಅಂತ ನಾವು ಒಂದೇ ಸರ್ತಿ ಅದೇ ಹೇಳುವವರು ಅದರಲ್ಲಿ ಚೆನ್ನಾಗಿದ್ದಾಗಲೂ ನಾವು ಅಷ್ಟೇ ಅದನ್ನು ಮುತುವರ್ಜಿ ವಹಿಸಿ ಹೇಳುವ ಹೊಣೆಗಾರಿಕೆಯನ್ನು ಹೊತ್ತಿದ್ರೆ ಆಗ ಸಮಾಧಾನದಿಂದಲೇ ದೋಷವನ್ನು ಕೂಡ ಪರಿಹರಿಸಿಕೊಂಡು ಕೇಳಲಿಕ್ಕೆ ಅವಕಾಶ ಇರುತ್ತೆ. ಆದ್ರಿಂದ ಧನ್ವಂತರಿಯನ್ನು ಶಾಖಕಾಲೆ,
ಶಾಖ ಅಂದ್ರೆ ತರಕಾರಿ. ತರಕಾರಿ ಹೋಳನ್ನ ಊಟ ಮಾಡುವಾಗ ಸ್ವಪತಿಂ ಹರಿಂ, ಧನ್ವಂತರಿ ರೂಪದ ನಮ್ಮ ದೇಹಕ್ಕೆ ಬೇಕಿರುವ ಎಲ್ಲ ಪೌಷ್ಟಿಕತೆಯನ್ನು ತುಂಬುವ ಹರಿಯ ಧನ್ವಂತರಿ ರೂಪವನ್ನು ಚಿಂತಿಸಬೇಕು. ಶಾಖಕಾಲೇ ಸಂಸ್ಮರೇತ್. ಬರೀ ತರಕಾರಿ ಅಂದ್ರೆ ಈಗ ಪಲ್ಯ ಇರುತ್ತೆ, ಅಥವಾ ಚಿತ್ರಾನ್ನಕ್ಕೊಂದು ಚೂರು ತರಕಾರಿ ಹಾಕಿರ್ತಾರೆ, ಹುಳಿ ತರಕಾರಿ ಹಾಕಿರ್ತಾರೆ, ಇನ್ನೇನೇನು ಒಟ್ಟು ತರಕಾರಿಯ ಪದಾರ್ಥಗಳನ್ನೆಲ್ಲ ಬಳಸಿಕೊಂಡಾಗ ಧನ್ವಂತರಿಯನ್ನು ಸ್ಮರಣೆ ಮಾಡಬೇಕು. ಈ ಬೇಳೆ ಎಲ್ಲ ಒಂಥರ ತರಕಾರಿನೇ. ಯಾಕಂದ್ರೆ ಬೇಳೆ ಇಲ್ಲದೆ ಇದ್ರೆ ಬರೀ ತರಕಾರಿಯಿಂದನೇ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಬೇಳೆನೂ ತರಕಾರಿನೇ. ಬೇಳೆಯಿಂದ ಮಾಡಿದ ಕೋಸಂಬರಿ ಅಥವಾ ಒಗ್ಗರಣೆ ಹಾಕಿದ್ದು ಸಾರು, ಅದರಲ್ಲೂ ಅದು ಶಾಖವೇ ಒಂದರ್ಥದಲ್ಲಿ. ಬೇಳೆ ಹಾಕಿರ್ತಾರೆ. ಅದರಿಂದ ಧನ್ವಂತರಿಯನ್ನು ಸ್ಮರಣೆ ಮಾಡಬೇಕು. ಇನ್ನು ವ್ಯಾಸಂ ಕೃಷ್ಣಂ ಹಯಗ್ರೀವಂ ಕಥಾ ಕಾಲೇತು ಸಂಸ್ಮರೇತ್. ಸಾಮಾನ್ಯವಾಗಿ ರಾಮಕೃಷ್ಣ ವೇದವ್ಯಾಸಾಯ ನಮಃ, ಹಯಗ್ರೀವಾಯ ನಮಃ ಅಂತ ಕೆಲವರು ಪುಸ್ತಕದಲ್ಲಿ ಬರೆಯುವಾಗ ಆರಂಭದಲ್ಲಿ ಬರ್ಕೊಳ್ತಾರೆ, ಅಥವಾ ಹೇಳುವಾಗ ಆರಂಭದಲ್ಲಿ ಹೇಳಿಕೊಳ್ತಾರೆ. ಕಥೆ ಕೇಳುವವರು ಸರಿ, ಕಥೆ ಹೇಳುವವರು ಸರಿ. ಕಥಾಕಾಲಿ. ಕಥಾ ಅಂದ್ರೆ ಇನ್ನೂ ಸ್ವಲ್ಪ ನಾವು ತಿಳಿ ಮಾಡುವುದಾದ್ರೆ, ನಮ್ಮ ಹರಟೆಯೂ ಕೂಡ ಕಥಾ. ಏನೋ ಒಂದು ಕಥಾ, ಯಾವುದೋ ಒಂದು ವಿಷಯ ಅಂದ್ರೆ ಅವರಿಗೆ ವ್ಯರ್ಥವಾದ ಆಲಾಪನೆ ಅನ್ನೋದು ಗೊತ್ತೇ ಇರಲ್ಲ. ಯಾಕೆಂದ್ರೆ ಯಾವಾಗಾದ್ರೂ ಅವರು ಏನೇ ಸಮಯ ಸಿಕ್ಕಿದ್ರು, ಕಥಾ ಅಂದ್ರೆ ದೇವರ ಕಥೆ ಆಗ್ಬೇಕಾಗಿಲ್ಲ, ಯಾವುದೋ ಒಂದು ಲೋಕದ ವಿಷಯವೂ ಕೂಡ ಸ್ವಾರಸ್ಯಕರವಾಗಿ ಅವರ ಸಾಧನೆಗೆ ಅನುಕೂಲಕರವಾಗಿ ಚಿಂತಿಸುವಂತಹದ್ದೇ ಒಂದು ಯೋಚನೆ ಇದ್ದದ್ರಿಂದ ಅವರಿಗೆ ಹರಟೆ ಅಂತ ಅನ್ನುವ ಶಬ್ದವನ್ನು ನಾವು ಇವತ್ತೇನು ಏನು ಉಪಯೋಗ ಇಲ್ಲದ ಮಾತು ಹೇಳ್ತೀವಿ, ಅದರ ಬಗ್ಗೆ ಅವರಿಗೆ ಬಳಕೆಯಲ್ಲಿ ಇಲ್ವೇ ಇಲ್ಲ. ಅವರಿಗೆ ಅದನ್ನ ಅವರು ಕಥಾ ಅನ್ನೋ ಶಬ್ದದಿಂದ ಬಿಡ್ತಾರೆ. ಕಥಾ ಅಂದ್ರೆ ಅದು ಆಗುತ್ತೆ, ಇದು ಆಗುತ್ತೆ. ಸಾಧ್ಯವಾದಷ್ಟು ವ್ಯರ್ಥ ಹರಟೆ ಅಲ್ಲದ, ಏನೋ ಸಮಾಜದ ಒಳಿತನ್ನ, ಕುಟುಂಬದ ಸಮಸ್ಯೆಯನ್ನು ಪರಿಹರಿಸುವ ನೆಲೆಯಲ್ಲಿ, ಅಥವಾ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಪ್ರಶ್ನಿಸುವ ಇಂಥ ಸಮಯದಲ್ಲಿ ನಮಗೆ ಆಕ್ರೋಶ ಇಲ್ಲದೆ ಕೃಷ್ಣ, ರಾಮ ಮತ್ತು ಹಯಗ್ರೀವ ರೂಪಿಯ ಚಿಂತನೆಯನ್ನು, ವ್ಯಾಸ ಕೃಷ್ಣ ಹಯಗ್ರೀವ, ರಾಮವನ್ನು ನಾನು ಸೇರಿಸಿದ್ದು ಅದು ಕೂಡ ಹೌದು, ಬೇರೆ ಕಡೆ ಬಂದಿದೆ ರಾಮಕೃಷ್ಣ ವೇದವ್ಯಾಸ ಹಯಗ್ರೀವ ಅಂತ. ಹೀಗೆ ಕಥೆಯ ಸಂದರ್ಭದಲ್ಲಿ ಗಲಾಟೆ ಆಗುವುದಕ್ಕೆ ಅವಕಾಶ ಆಗದ ಹಾಗೆ ಅದಕ್ಕೆ ಸಂಸ್ಮರೇತ್ ಅಂತ ಹಾಕಿತ್ತು. ಸರಿಯಾಗಿ ಸ್ಮರಣೆ ಮಾಡಿದ್ರೆ ನಮ್ಗೆ ಆಕ್ರೋಶ ಹುಟ್ಟಲ್ಲ, ಅಥವಾ ಕೇಡು ಬಯಸುವಂತಹ ಮನಸ್ಥಿತಿ ಬರಲ್ಲ, ಅಥವಾ ನಾವು ಮಧ್ಯದಲ್ಲಿ ಬಿಟ್ಟು ಎದ್ದು ಹೋಗಲ್ಲ. ಮಾತಿನ ನಡುವೆ ನಮಗೆ ಸೋಲು ಅನ್ನೋದಕ್ಕೆ ಭಯ ಇರಲ್ಲ. ಸೋತ್ರು ಅದರಲ್ಲಿ ಲಾಭ ಏನಿದೆ ಅನ್ನೋದರ ಹುಡುಕಾಟಕ್ಕೇನೆ ಮನಸ್ಸು ತಯಾರಾಗಿರುತ್ತಾದ್ರಿಂದ ತ್ರಿವಿಕ್ರಮ ಪಂಡಿತರ ಹಾಗೆ ಅದರಲ್ಲಿ ಗುಣವನ್ನ ಹುಡುಕುವ ಯೋಚನೆ ಬರುತ್ತೆ. 10 ಕೆಟ್ಟದೇ ಬೈದಿರ್ಬೋದು, 2 ಒಳ್ಳೇದಿದ್ರೆ ಅದನ್ನ ಮಾತ್ರ, ಇದು ಆಚಾರ್ಯರಿಗೂ ಆದ ಘಟನೆ. ಸ್ವತಃ ಇಡೀ ಸಮಾಜಕ್ಕೇನೆ ಮಾದರಿಯಾಗಿ ನಿಲ್ಲಬಲ್ಲಷ್ಟು ಎತ್ತರದ ವ್ಯಕ್ತಿತ್ವ ಇರುವಂತಹ ಆಚಾರ್ಯರನ್ನ ಹಿಗ್ಗ ಮುಗ್ಗ ಬೈತಾರೆ ಒಬ್ರು ದೊಡ್ಡ ಸನ್ಯಾಸಿಗಳು. ನೀನೇ ಎಲ್ಲ ತಿಳಿದವನ, ಇಲ್ಲಿ ತನಕ ಯಾರಿಗೂ ಏನು ಗೊತ್ತೇ ಇರ್ಲಿಲ್ವಾ? ಸೂತ್ರ ಎಲ್ಲ ಎಷ್ಟು ಹಿಂದಿನ ಪರಂಪರೆ, ನಮ್ಮ ಪೂರ್ವಾಚಾರ್ಯರೆಲ್ಲ ಎಷ್ಟು ಗೌರವದಿಂದ ಅದನ್ನ ಉಳಿಸ್ಕೊಂಡು ಬಂದಿದ್ದಾರೆ, ಅದಕ್ಕೆ ವ್ಯಾಖ್ಯಾನ ಮಾಡುವುದು ಅಂದ್ರೆ ಏನು ಅಂತ ಅನ್ಕೊಂಡಿದ್ದಿ? ಅದು ಅತ್ಯಂತ ಉತ್ತಮ ಪುರುಷರಿಂದ ಮಾತ್ರ ಸಾಧ್ಯ ಆಗುವಂತದ್ದು. ಹಾಗೆ ಹೀಗೆ ಅಂತ ಚೆನ್ನಾಗಿ ಬೈತಾರೆ ಆಚಾರ್ಯರನ್ನ. ಎಲ್ಲ ಬೈದದನ್ನ ಆಚಾರ್ಯ ಸುಮ್ಮನೆ ಬೈಸ್ಕೊತಾರೆ. ಬೈಸ್ಕೊಂಡು ಕೊನೆಗೆ ಅವರು, ನಿಂಗೆ ಅಷ್ಟೆಲ್ಲ ಇದರಲ್ಲಿ ಬರೀ ತಪ್ಪೇ ಕಾಣ್ತಾ ಇದೆ, ಇದರಿಂದ ನಿಜವಾದ ಅರ್ಥ ಹೊರಹೊಮ್ಮುವುದು ಸಾಧ್ಯ ಇಲ್ಲ, ವೇದ ಕೌಮಾನ ಆಗ್ತಾ ಇದೆ ಅಂತ ನಿನಗೆ ಅನಿಸಿದ್ದಾದ್ರೆ ನೀನೇ ಒಂದು ಭಾಷೆ ಬರಿಬೋದಲ್ವಾ? ಇದು ಇಷ್ಟೇ ಒಂದು ಲೈನ್. ಅವ್ರು ಹೇಳಿದ 100 ಮಾತುಗಳಲ್ಲಿ ಒಂದೇ ಒಂದು ಮಾತು ಅವರಿಗೆ ಮನಸ್ಸಿಗೆ ಹಿತ ತರುವ ವಾಕ್ಯವಾಗಿತ್ತು. ನಾರಾಯಣ ಪಂಡಿತರು ಇದನ್ನು ಚೆನ್ನಾಗಿ ಉಲ್ಲೇಖ ಮಾಡುತ್ತಾರೆ ಮಧ್ವ ವಿಜಯದಲ್ಲಿ. ಸಾಧವೋ ಹಿ ಗುಣಾಂಶ ತೋಷಿಣಃ. ಕೇವಲ ಗುಣದ ಅಂಶ ಮಾತ್ರ ಇದ್ರೂ ಸರಿ, ಒಂದ್ ಸಣ್ಣ ಅಂಶ, ಅದರಿಂದನೇ ತೋಷ, ತುಷ್ಟಿಯನ್ನ ಪಡುವವರಾಗ್ತಾರೆ. ಎಷ್ಟು ಅಹಿತಕರವಾದ, ವಸ್ತುತಃ ವ್ಯಕ್ತಿಗತವಾಗಿ ಅಟ್ಯಾಕ್ ಮಾಡಿದ್ದವರು.
ನೀವೊಬ್ರೇನಾ ಜಗತ್ತಲ್ಲಿ ಎಲ್ಲ ಗೊತ್ತಿದ್ದವರು? ಇಲ್ಲಿ ತನಕ ಯಾರಿಗೂ ಈ ವಿಷಯ ಗೊತ್ತೇ ಇರ್ಲಿಲ್ವಾ? ಏನ್ ಅನ್ಕೊಂಡಿದ್ದೀರಿ ನಿಮ್ಮನ್ನ ನೀವು ಅಂತ ಬಾಯಿ ಬಂದಂಗ್ ಬೈದಿದ್ದಾರೆ. ಆದ್ರೆ ಅವರದು ಯಾವುದಕ್ಕೂ ತಲೆ ತೆಗೆದುಕೊಳ್ಳದೆ, ಹೇಗೆ ಅದಕ್ಕೊಂದು ಉದಾಹರಣೆ ಕೊಟ್ಟದ್ದಲ್ಲಿ, ಅದು ಕವಿ ಸಮಯ, ನಮಗೆ ಪ್ರಯೋಗಕ್ಕೆ ಎಲ್ಲೂ ಅನುಭವಕ್ಕೆ ಬಂದ ಸಂಗತಿಯಲ್ಲಿ ಇರ್ಬೋದು. ಆದ್ರೆ ನಾವು ಕಾಣ್ಲಿಲ್ಲ ಅಂದ ತಕ್ಷಣ ಇಲ್ಲ ಹೇಳಿಕ್ಕಾಗುದಿಲ್ಲ. ಹಾಲು ನೀರು ಮಿಕ್ಸ್ ಮಾಡಿ ಇಟ್ಟಂತಹ ಪಾತ್ರೆಯಲ್ಲಿ ಹಂಸ ತಾನು ಕೊಕ್ಕು ಬಾಯಿ ಹಾಕಿ ಅದರೊಳಗೆ ಕೀರ್ಲಿಕ್ಕೆ ಶುರು ಮಾಡಿದ್ರೆ ಅದು ಕೇವಲ ಹಾಲನ್ನು ಮಾತ್ರ ಸ್ವೀಕರಿಸಿ ನೀರನ್ನು ಉಳಿಸಿ ಹೋಗುತ್ತೆ ಅಂತ ಹೀಗೊಂದು ಮಾತಿದೆ. ಬೇಕಾದ್ದನ್ನು ಮಾತ್ರ ತಗೊಳುತ್ತೆ ಅಂತ ಅರ್ಥ. ಹಾಲು ನೀರನ್ನು ಬಿಟ್ಬಿಡುತ್ತೆ ಅಂತ. ಹಾಗೆ ಈಗ ನಮಗೆ ಹಾಲು ಬೇಕಿದ್ದಾಗ ನೀರ್ ಪ್ರತ್ಯೇಕ ಸಿಗುತ್ತೆ, ನೀವು ಅದಕ್ಕೆ ಹಾಲಿಗೆ ಮಿಕ್ಸ್ ಮಾಡಿ ಕೊಡ್ಬೇಡಿ. ನಮ್ಗೆ ಹಾಲು ಬೇಕು ಅಂತ ಕೇಳುವಾಗ ನಾವು ಹಾಲನ್ನೇ ಕೇಳಿದ್ದು, ಹಾಲಿಗೆ ಮಾತ್ರ ಬೆಲೆ ಕೊಡ್ಲಿಕ್ಕೆ ಆಗುದು. ನೀವು ನೀರಿಗೆ ಹಾಲಿನ ಬೆಲೆ ತಗೊಳ್ಳೋದು ತಪ್ಪಲ್ವಾ? ನೀರಿಗೆ ಹಾಲಿನ ಬೆಲೆ ಅಂತ ಇವತ್ತು ನಾನು ಮಾತಾಡ್ತಾ ಇದ್ದೇನೆ. ಆ ಕಾಲದಲ್ಲಿ ನೀರಿಗೆ ಬೆಲೆ ಇಲ್ಲ ಅಂದ್ರೆ ನಾ ಹೇಳ್ತಾ ಇರೋದು ಬೆಲೆ ಕಟ್ಲಿಕ್ಕೆ ಬರುದಿಲ್ಲ. ಅದು ಫ್ರೀ ಆಗಿ ಕೊಡ್ಬೇಕಾದ ವಸ್ತು, ಅದನ್ನ ಮಾರಾಟ ಮಾಡುವ ವಸ್ತು ಅಲ್ಲ ಅದು. ಅದಕ್ಕೆ ತಪ್ಪು ಅಂತ ಹೇಳ್ತಿದ್ದು. ಹಾಲಿಗೆ ನೀರ್ ಹಾಕಿದ್ರೆ ಏನ್ ತಪ್ಪು? ನೀವು ಡಾಕ್ಟರೇ ಹೇಳ್ತಾರೆ ಹಾಲಿಗೆ ನೀರ್ ಹಾಕಿ ಕುಡೀರಿ, ಹಂಗೆ ಕುಡಿಬೇಡಿ ಕಫ ಆಗುತ್ತೆ ಹಾಗೆ ಹೀಗೆ. ನಾನು ಹಂಗೆ ಕೊಟ್ಟಿದ್ದೇನಪ್ಪ, ಆಯ್ತು. ಹಾಲಿಗೆ ನೀರ್ ಹಾಕುದಂತ ತಪ್ಪು ಅಂತ ಹೇಳಿಲ್ಲ, ಹಾಲಿಗೆ ನೀರ್ ಹಾಕಿ ಮಾರಾಟ ಮಾಡುದು ತಪ್ಪು ಅಂತ ಹೇಳಿದ್ದು. ಹಾಲಿನ ಬೆಲೆ ಬೇರೆ, ನೀರಿನ ಬೆಲೆ ಬೇರೆ. ಇವತ್ತು ಹೆಚ್ಚು ಕಮ್ಮಿ ಅಲ್ಲಿಗೆ ಬಂದು ನಿಂತಿದೆ, ಸ್ವಲ್ಪ ಆಚೀಚೆ ಆಗುತ್ತೆ ಅಷ್ಟೇ. ಅದು 50 ಆದ್ರೆ ಇದು 25 ಅಂತ. ಆದ್ರಿಂದಾಗ ಅವ್ರು ನೀರ್ ಹಾಕುದು 25 ರೂಪಾಯಿ ಉಳಿಯತ್ತೆ ಅಂತ. ಆದ್ರೆ ಒಳ್ಳೆ ನೀರ್ ಹಾಕಿದ್ರೆ ತೊಂದ್ರೆ ಇಲ್ಲ. ಫ್ರೀ ಸಿಕ್ಕಿದೆ ಅಂತ ಹಾಕಿದ್ರಿ 50ಕ್ಕೆ 50 ರೂಪಾಯಿ ಅನಾಹುತಕ್ಕೆ ಈಡಾಗುವಂತ ಸ್ಥಿತಿ ಅಲ್ವಾ? ಹಾಗಾಗಿ ಭಗವಂತನ ಎಚ್ಚರಿಕೆಯನ್ನು ಹೊಂದಿ ನಮ್ಮ ನಿತ್ಯದ ಕೈಂಕರ್ಯವನ್ನ ನಡೆಸಬೇಕು ಅನ್ನೋದನ್ನ ಹೇಳಲಿಕ್ಕೆ, ವ್ಯಾಸಂ ಕೃಷ್ಣಂ ಹಯಗ್ರೀವಂ ಕಥಾಕಾಲೇತು ಸಂಸ್ಮರೇ ನಾರಾಯಣ ಶೇಷಶಾಯಿ ಪತ್ರ ಛೇದನ ಕಾಲಗ. ಶೇಷಶಾಹಿಯಾದ ಶ್ರೀಮನ್ನಾರಾಯಣ ಈ ಅವತ್ತವತ್ತಿಗೆ ತೋಟಕ್ಕೆ ಹೋಗಿ ಊಟದ ಎಲೆಯನ್ನು ಕತ್ತರಿಸಿಕೊಂಡು ಬರುವುದು ಕ್ರಮ. ನಾಳೆಗೆ ಇವತ್ತು ತೆಗೆದಿಡುವ ಹಾಗಿಲ್ಲ. ಆದ್ರಿಂದಾಗಿ ದ್ವಾದಶಿಯ ಬೆಳಿಗ್ಗೆ ಎಲೆಯಲ್ಲಿ ಊಟ ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಹೋಗಿ ನಾವು ಆ ಗಿಡದ ಎಲೆಯನ್ನು ಕತ್ತರಿಸಬಾರದು. ಅದಕ್ಕೋಸ್ಕರ ಅವತ್ತು ಒಣಗಿದ ಪತ್ರದ ಎಲೆಯಲ್ಲಿ ಊಟ ಮಾಡುವಂಥದ್ದು. ಬೇರೆ ಎಲೆಗಳನ್ನ, ಬಾಳೆ ಎಲೆಯನ್ನೆಲ್ಲ ತಂದಿಟ್ಟು 10 ದಿವಸ ಇಟ್ಕೊಂಡ್ಲಿಕ್ಕಿಲ್ಲ ಆ ಕಾಲದಲ್ಲಿ. ನಾ ಹೇಳ್ತಾ ಇರೋದು ಇದು 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 ನ್ಯಾಯಯುತವಾದ ನಾಗರಿಕ ಬದುಕು. ಕೂಡಿಡುವುದು ಅನ್ನೋದು ಕೆಟ್ಟ ಬದುಕು. ಹಾಗೆ ನಾವು ಅವತ್ತವತ್ತಿಗೆ ಅದು ಬೇಕಾದ್ದನ್ನು ಮಾತ್ರ ತಗೊಂಡ್ರೆ ಅದರ ಊಟದಲ್ಲಿ ಸಿಗುವ ಒಂದು ವಿಶೇಷ ಫಲವೂ ಬೇರೆ ಇದೆ. ಅದು ಹಸಿ ಇದ್ದಾಗ ಬಿಸಿ ಸಾರು ಹಾಕಿ ಊಟ ಮಾಡಿದರೆ ಅದರಿಂದ ಒಂದು ದೇಹಕ್ಕೆ ಬೇಕಿರುವ ವಿಶಿಷ್ಟವಾದ ಒಂದು ಪೌಷ್ಟಿಕತೆಯ ಅಥವಾ ಯಾವುದೋ ಒಂದು ರೀತಿಯ ಲಾಭಾಂಶ ಇದೆ. ತಂದು ಒಣಗಿಸಿಟ್ರೆ ಅದರಲ್ಲಿ ಏನು ವಿಶೇಷ ಸತ್ವ ಗೊತ್ತಾಗುತ್ತೆ. ಎಲೆಯಲ್ಲಿ ತಟ್ಟೆಯಲ್ಲಿ ಊಟ ಮಾಡುವವರಿಗೆ ಅದಂತೂ ಗೊತ್ತೇ ಆಗುದಿಲ್ಲ, ಪ್ಲಾಸ್ಟಿಕ್ ಅಲ್ಲೇ ಊಟ ಮಾಡುವವರಿಗೆ ಇನ್ನೂ ಗೊತ್ತಾಗಲ್ಲ. ಆದ್ರೆ ಎಲೆಯನ್ನ ಬಳಸುವಾಗ, ಪತ್ರ ಛೇದನ ಮಾಡುವಾಗ ನಾವು ಶೇಷಶಾಹಿಯಾದ ನಾರಾಯಣನನ್ನ ಸ್ಮರಿಸಬೇಕು ಅನ್ನೋದು ಒಟ್ಟು ಅದರ ಭಾವ. ಅದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಮುಂದಿನ ಸಾಲನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾ.